ಬೈರತಿ ಬಸವರಾಜ್ ಅವರ ಮೇಲೆ ಈಗ ಬಂಧನದ ತೂಗುಗತ್ತಿ ತೂಗಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೈರತಿ ಬಸವರಾಜ್ ಅವರೇ ಈಗಾಗಲೇ ಇದನ್ನು ಅರಿತುಕೊಂಡು ಸರೆಂಡರ್ ಆದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಗೃಹ ಸಚಿವರು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಬೈರತಿ ಬಸವರಾಜ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೈರತಿ ಬಸವರಾಜ್ ಅವರು ಸರೆಂಡರ್ ಆದ್ರೆ ಒಳ್ಳೆಯದು, ಅವರು ಎಲ್ಲೇ ಇದ್ರೂ ಹುಡುಕ್ತೇವೆ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಮಾತಾಡಿದ್ದಾರೆ ನೋಡಿ. ಬೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ? ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಹುಡುಕ್ತಾರೆ. ಬೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ? ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಹುಡುಕ್ತಾರೆ. ಬೈರತಿ ಬಸವರಾಜ್ ಅವರ ಮೇಲೆ ಈಗ ಬಂಧನದ ತೂಗುಗತ್ತಿ ತೂಗಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೈರತಿ ಬಸವರಾಜ್ ಅವರೇ ಈಗಾಗಲೇ ಇದನ್ನು ಅರಿತುಕೊಂಡು ಸರೆಂಡರ್ ಆದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಗೃಹ ಸಚಿವರು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಬೈರತಿ ಬಸವರಾಜ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೈರತಿ ಬಸವರಾಜ್ ಅವರು ಸರೆಂಡರ್ ಆದ್ರೆ ಒಳ್ಳೆಯದು, ಅವರು ಎಲ್ಲೇ ಇದ್ರೂ ಹುಡುಕ್ತೇವೆ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಮಾತಾಡಿದ್ದಾರೆ ನೋಡಿ. ಬೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ? ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಹುಡುಕ್ತಾರೆ. ಬೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ? ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಹುಡುಕ್ತಾರೆ. ಬೈರತಿ ಬಸವರಾಜ್ ಅವರ ಮೇಲೆ ಈಗ ಬಂಧನದ ತೂಗುಗತ್ತಿ ತೂಗಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೈರತಿ ಬಸವರಾಜ್ ಅವರೇ ಈಗಾಗಲೇ ಇದನ್ನು ಅರಿತುಕೊಂಡು ಸರೆಂಡರ್ ಆದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಗೃಹ ಸಚಿವರು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಬೈರತಿ ಬಸವರಾಜ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೈರತಿ ಬಸವರಾಜ್ ಅವರು ಸರೆಂಡರ್ ಆದ್ರೆ ಒಳ್ಳೆಯದು, ಅವರು ಎಲ್ಲೇ ಇದ್ರೂ ಹುಡುಕ್ತೇವೆ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಮಾತಾಡಿದ್ದಾರೆ ನೋಡಿ. ಬೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ? ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಹುಡುಕ್ತಾರೆ. ಬೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ? ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಹುಡುಕ್ತಾರೆ. ಬೈರತಿ ಬಸವರಾಜ್ ಅವರ ಮೇಲೆ ಈಗ ಬಂಧನದ ತೂಗುಗತ್ತಿ ತೂಗಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೈರತಿ ಬಸವರಾಜ್ ಅವರೇ ಈಗಾಗಲೇ ಇದನ್ನು ಅರಿತುಕೊಂಡು ಸರೆಂಡರ್ ಆದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಗೃಹ ಸಚಿವರು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಬೈರತಿ ಬಸವರಾಜ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೈರತಿ ಬಸವರಾಜ್ ಅವರು ಸರೆಂಡರ್ ಆದ್ರೆ ಒಳ್ಳೆಯದು, ಅವರು ಎಲ್ಲೇ ಇದ್ರೂ ಹುಡುಕ್ತೇವೆ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಮಾತಾಡಿದ್ದಾರೆ ನೋಡಿ. ಬೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕಕ್ಕೆ ಇನ್ನೂ ಯಾಕೆ ತಡ ಆಗ್ತದೆ? ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ
ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲಾಂದ್ರೆ ಹುಡುಕ್ತಾರೆ. ಭೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕೋಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲಾಂದ್ರೆ ಹುಡುಕ್ತಾರೆ. ಭೈರತಿ ಬಸವರಾಜ್ ಅವರ ಮೇಲೆ ಈಗ ಬಂಧನದ ತೂಗುಗತ್ತಿ ತೂಗಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಅವರೇ ಈಗಾಗಲೇ ಇದನ್ನು ಅರಿತುಕೊಂಡು ಸರೆಂಡರ್ ಆದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಗೃಹ ಸಚಿವರು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಅವರು ಸರೆಂಡರ್ ಆದ್ರೆ ಒಳ್ಳೆಯದು, ಅವರು ಎಲ್ಲೇ ಇದ್ರೂ ಹುಡುಕ್ತೇವೆ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಮಾತಾಡಿದ್ದಾರೆ ನೋಡಿ. ಭೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕೋಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲಾಂದ್ರೆ ಹುಡುಕ್ತಾರೆ. ಭೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕೋಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲಾಂದ್ರೆ ಹುಡುಕ್ತಾರೆ. ಭೈರತಿ ಬಸವರಾಜ್ ಅವರ ಮೇಲೆ ಈಗ ಬಂಧನದ ತೂಗುಗತ್ತಿ ತೂಗಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಅವರೇ ಈಗಾಗಲೇ ಇದನ್ನು ಅರಿತುಕೊಂಡು ಸರೆಂಡರ್ ಆದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಗೃಹ ಸಚಿವರು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಅವರು ಸರೆಂಡರ್ ಆದ್ರೆ ಒಳ್ಳೆಯದು, ಅವರು ಎಲ್ಲೇ ಇದ್ರೂ ಹುಡುಕ್ತೇವೆ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಮಾತಾಡಿದ್ದಾರೆ ನೋಡಿ. ಭೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕೋಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲಾಂದ್ರೆ ಹುಡುಕ್ತಾರೆ. ಭೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡುಕೋಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟ್ ಅಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲಾಂದ್ರೆ ಹುಡುಕ್ತಾರೆ.